ಹಾಯ್ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಈಗ 3:15. ನಾನು 2 ಗಂಟೆಗೆ ಎದ್ದಿದ್ದೀನಿ ಮಧ್ಯರಾತ್ರಿ. ಯಾಕಂದರೆ ವಿ ಆರ್ ಲಿವಿಂಗ್ ಟು ತಿರುಪತಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಯಾಕಂದರೆ ನನ್ನ ಫ್ಯಾಮಿಲಿ ಜೊತೆ ಬೆಟ್ಟ ಹತ್ತುತ್ತಾ ಇದ್ದೀನಿ. ಕರೆಕ್ಟಾಗಿ ನಿದ್ದೆ ಇಲ್ಲ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ಜರ್ನಿಲಿ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ, ಬೆಟ್ಟ ಹತ್ತಕ್ಕೆ ಎನರ್ಜಿ ಬೇಕು ಅಂತ. ಸೊ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಲೆಟ್ಸ್ ಲೀವ್ ಆ್ಯಸ್ ಯೂಶ್ವಲ್. I'm super late. No, actually I'm early today. ಸೊ ನಾವು ಇಲ್ಲೇ ತಿರುಪತಿಯಿಂದ 1/2 hour ದೂರದಲ್ಲಿ ಬ್ರೇಕ್ಫಾಸ್ಟ್ ಸ್ಟಾಪ್ ಕೊಟ್ಟಿದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಪ್ರಾಪರಾಗಿ ಮುಗ್ದಿದೆ. ಸಾರಿ. ಸೊ ಮಕ್ಕಳೆಲ್ಲ ಸ್ನ್ಯಾಕ್ಸ್ ಆ್ಯಂಡ್ ಚಾಕ್ಲೇಟ್ಸ್ ತೊಗೊತಾ ಇದ್ದಾರೆ. ತೊಗೊಂಡು ಮತ್ತೆ ಕಾರ್ ಹತ್ಕೊಂಡು ಬೆಟ್ಟ ಹತ್ತಕ್ಕೆ ಹೋಗ್ತೀವಿ. ಎಂಟ್ರೆನ್ಸಲ್ಲಿ ಫೋಟೋ ಫ್ರೇಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಕ್ಯುಪೈಸ್ ಅ ಹ್ಯೂಜ್ ಸ್ಪೇಸ್. ನಾನು ಈ ಚಾಕ್ಲೇಟ್ನ ಮಡಿಕೇರಿಯಲ್ಲಿ ತಿಂದಿದ್ದೆ. ಸೊ ಐ ವಾಂಟೆಡ್ ಇಟ್ ನೌ ಅಂತ ಎತ್ಕೊಂಡಿದ್ದೀನಿ. ಲೆಟ್ ಮೀ ಟೇಸ್ಟ್ ಈ ಫ್ಲೇವರ್ನ. ಸೊ ಇಲ್ಲಿ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದ್ವಿ. ಒಳಗಡೆ ಎಲ್ಲೂ ಫೋನ್ ಅಲೌವ್ ಇಲ್ಲ. ಸೊ ಆಚೆಯಿಂದ ವೀಡಿಯೋ ಮಾಡೋಣ ಅಂತ ನಡ್ಕೊಂಬರ್ತಾ ಇದ್ದೀನಿ. ಅಲ್ಲಿ ಶೋ ಯು ಆಚೆಯಿಂದ ಹೇಗಿದೆ ಅಂತ. ಸಿ, ಆಚೆಯಿಂದ ದೇವಸ್ಥಾನ ಹೀಗಿದೆ ಪೂರ್ತಿ. ನಾನು ಈ ಸತಿ ಬಂದಿರೋದ್ರಲ್ಲೂ ಈ ಥರ ಒಳಗಡೆ ಹೋಗಿಲ್ಲ. ಈ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಅದು ಬಿಟ್ಟರೆ ಬೇರೆ ಎಲ್ಲ ದೇವಸ್ಥಾನಕ್ಕೂ ಇಲ್ಲಿ ಹೋಗಿದ್ದೀನಿ. ಸೊ ಇದು ಆ್ಯಕ್ಚುಲಾಗಿ ಇರೋದ್ರಲ್ಲಿ ಸ್ವಲ್ಪ ಖಾಲಿ ಇತ್ತು, ಪೀಸ್ಫುಲ್ ಆಗಿತ್ತು, ನೆಮ್ಮದಿಯಾಗಿ ದರ್ಶನ ಆಯಿತು. ಒಂಚೂರು ಕಲ್ಯಾಣ ಇದೆ, ತೋರಿಸ್ತೀನಿ ಬನ್ನಿ. ವಾಟರ್ ಈಸ್ ವೆರಿ ಕ್ಲೀನ್ ಆ್ಯಕ್ಚುಲಿ. ಹೋಗ್ಬೋದಾ ಇಲ್ಲೋ ಗೊತ್ತಿಲ್ಲ, ಹೋದ್ರೆ ಉಗಿಸ್ಕೋತೀವಿ. ಸಿ ಯಾ ಇದೆ ಕಲ್ಯಾಣಿ. ವಾವ್, ಸ್ವಿಮ್ಮಿಂಗ್ ಪೂಲ್ ವಾಟರ್ ಇದ್ದಂಗಿದೆ ನೋಡಿ, ಫುಲ್ ಬ್ಲೂ. ಓ ಮೈ ಗಾಡ್, ಫುಲ್ ಸ್ವಿಮ್ಮಿಂಗ್ ಪೂಲ್ ವಾಟರ್ ಇದ್ದಂಗಿದೆ. ಸೊ ಇದು ದೇವಸ್ಥಾನ. ನಮ್ಮ ಕಾರ್ಗಳು ಅಲ್ಲಿ ನಿಂತಿದೆ. ಸೊ ಅವ್ರು ಹಂಗೆ ರೌಂಡ್ ಹೋಗ್ಬಿಟ್ಟು ಬರ್ತಾರೆ. ನಾನು ಇಲ್ಲೇ ಸ್ಮಾಲ್ ಬೆಟ್ಟ ಹತ್ಬೇಕಲ್ಲ, ಅದಕ್ಕೋಸ್ಕರ ಹಿಂಗೆ ನಡ್ಕೊಂಡು ಹೋಗೋದು ಅಂತ ಇಲ್ಲೇ ಗೇಟ್ ಹತ್ರ ಎಕ್ಸಿಟ್ ಆಗ್ತೀನಿ. ಅವ್ರು ಬಂದು ನನ್ನ ಪಿಕ್ ಮಾಡ್ತಾರೆ ಪ್ರಾಬಬ್ಲಿ. ಸೊ ಸೊ ಶ್ರೀವಾರಿ ಮೆಟ್ಲು ಹತ್ತೋ ಎಂಟ್ರೆನ್ಸ್ಗಳು ಹೋಗ್ತಾ ಇದ್ದೀವಿ ಈಗ ನಾವು. ಮೇ ಬಿ ಇದೆಲ್ಲ ಲಗೇಜ್ ಕೌಂಟರ್ ಅನಿಸುತ್ತೆ, ಏನೂ ಗೊತ್ತಾಗ್ತಾ ಇಲ್ವಲ್ಲ. ಹಾಂ, ಫ್ರೀ ಲಗೇಜ್ ಡೆಪಾಸಿಟು. ನಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಮೆಟ್ಲದ ಥರದ್ದು. ಸೂಪರ್ ಎಕ್ಸೈಟೆಡ್. ನೋಡೋಣ, ಅಲ್ಲಿ ಗೇಟಿಂದ ನಡ್ಕೊಂಬರೋಷ್ಟೊತ್ತಿಗೆ ಉಫ್ ಅಂತ ಇದ್ದೀನಿ. ಇನ್ನು ಬೆಟ್ಟ ಹತ್ತಿದಾಗ, ಬೆಟ್ಟ ಹತ್ತುತ್ತಿರುವಾಗ ವಿಡಿಯೋ ಮಾಡ್ತೀನಾ ಇಲ್ವಾ ಅಂತ ನನಗೆ ಗ್ಯಾರಂಟಿ ಇಲ್ಲ. ಅಷ್ಟು ಈಗಲೇ ಅಂತ ಸುಸ್ತಾಗ್ತಾಯಿದೆ. ಸೊ ಇದು ಮೆಟ್ಲು ಸ್ಟಾರ್ಟಿಂಗು. ಇಲ್ಲಿಂದ ಈಗ ಮೆಟ್ಲು ಹತ್ತಕ್ಕೆ ಶುರು ಮಾಡಬೇಕು. ರೆಡಿ ಆಗ್ತೀವಿ ನೀವು? ಸೊ ಇಲ್ಲಿಂದ ಅಲ್ಲಿ ದೇವ್ರ ಕೈ ಮುಕ್ಕೊಂಡು ಹೋಗ್ತೀವಿ ಮೇಲೆ. ಎಷ್ಟು ನಮ್ಮ ಬರೆದಿದ್ದಾರೆ, ಯಾವುದಕ್ಕೆ ಹೆಜ್ಜೆ ಇಡಬೇಕಿಲ್ಲಿ. ಹಾಂ ಅದಕ್ಕಾಗದೆ. ಸೊ ಇಲ್ಕೋ. ಸೊ ದಿಸ್ ಇಸ್ ದಿ ಆ್ಯಕ್ಚುಯಲ್ ಎಂಟ್ರೆನ್ಸ್. ಇದೇ ಥರ ಫುಲ್ ಮೆಟ್ಲಿರುತ್ತೆ, ಜನ ಜಾಸ್ತಿನೇ ಇದ್ದಾರೆ ಆ್ಯಕ್ಚುಲಾಗಿ. ಯಾಕೆ ಇಲ್ಗೋ 800 ಸ್ಟೆಪ್ಸ್ ಹತ್ತಿದ್ದೀನಿ. ಶ್ರೀವಾರಿ ತುಂಬ ಮೆಟ್ಲಿದೆ. ಸುಸ್ತಾಯ್ತು ಅಂತ ಕೂತ್ಕೊಂಡೆ. ಬ್ರೇಕ್ ತೊಗೊಂಡು ಹತ್ತುತ್ತಾ ಇದ್ದೀನಿ. ಅಷ್ಟು ಬಿಸಿಲಿಲ್ಲ. ದ ಟೈಮ್ ಈಸ್ ನಾವು 10:25. ನಮ್ಮವ್ರು ಕೆಲವ್ರು ಹಿಂದೆ ಇದ್ದಾರೆ, ಕೆಲವರು ಮುಂದೆ ಇದ್ದಾರೆ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ನನ್ನ ಪೇಸಲ್ಲಿ ಮಾತಾಡ್ಕೊಳ್ದಾರೆ ಹೋದರೆ ಸ್ವಲ್ಪ ಹತ್ತಕ್ಕೆ ಶಕ್ತಿ ಬರುತ್ತೆ ಅಂದ್ಬಿಟ್ಟು ಐ ಆಮ್ ಕಂಟಿನ್ಯೂಯಿಂಗ್ ಮೈ ವಾಕ್. ಎಲ್ಲ ಹಿಂದೆ ಉಳಿದಿದ್ದಾರೆ, ಕೆಲವರು ಮುಂದೆ ಇದ್ದಾರೆ. ಐ ಹ್ಯಾವ್ 1588 more steps to go. So I will do it. ಇದು ಫೈನಲ್ ಸ್ಟೆಪ್ಪು ಶ್ರೀವಾರಿ ಮೆಟ್ಲದು. ಅಲ್ಲಿ ಬಂದ ತಕ್ಷಣ ಇಲ್ಲಿ ನಮಸ್ಕಾರ ಮಾಡ್ಕೊಳ್ಳೋದು. ನೋಡಿ, ಈ ಥರ ಗೋಪುರ ಸಿಗುತ್ತೆ. ದಿಸ್ ಇಸ್ ವೇರ್ ಯು ಸ್ಟಾಪ್. ನಾನಂತೂ ಲಿಟ್ರಲಿ ಕೆಂಪಗಾಗ್ಬಿಟ್ಟಿದ್ದೀನಿ. ಹತ್ತಿ ವೆರಿ ಡಿಫಿಕಲ್ಟ್. ಆ್ಯಕ್ಚುಲಿ ನಾನು ಈ ಕ್ಯಾಪ್ ಕೂಡ ಹಾಕಿದ್ದೀನಿ. ಆ್ಯಂಡ್ ಸಿ, ಮೇಲೆ ಬಂದರೆ ಈ ಕೋತಿಗಳದ್ದು ಕಾಟ, ಲಂಗೂರ್ದು. ಆ್ಯಕ್ಚುಲಿ ನಮ್ಮನೆ ಪಾಪುನೇ ಆಟ ಆಡ್ತಾಯಿದೆ.
ಕೋತಿ ಜೊತೆ ಭಯ ಇಲ್ದಾರ ಆಟ ಆಡ್ತಾ ಇದ್ದಾರೆ ನೋಡಿ. ಸೊ ಚಿಲ್. ಹತ್ರ 2000 ಮೆಟ್ಲು ದಾಟಿದ ಮೇಲೆ ನಾನು ಈ ಥರ ನೀ ಕ್ಯಾಪ್ ಹಾಕ್ಕೊಂಡೆ. ಹತ್ತೋದಕ್ಕೆ ಆ್ಯಕ್ಚುಲಾಗಿ ತುಂಬ ಫ್ಲೆಕ್ಸಿಬಲ್ ಆಗಿದೆ. ದಿಸ್ ಹೆಲ್ಪ್ ಮೀ ಅ ಲಾಟ್ ಆ್ಯಕ್ಚುಲಿ. ಆಧಾರ್ ತಂದಿಲ್ಲ ಅಂದರೂ ಏನು ಟೆನ್ಷನ್ ಇಲ್ಲ ನೋಡಿ, ಅದನ್ನು ಪ್ರಿಂಟೌಟ್ ಕೊಡ್ತಾರೆ ಇಲ್ಲಿ. ತುಂಬ ಡೆವಲಪ್ ಆಗಿಬಿಟ್ಟಿದೆ ಬೆಟ್ಟದ ಸುತ್ತಲೂ. ಈ ಥರ ಫುಲ್ ಆರಾಮಾಗಿ ಓಡಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಈ ಥಿಂಕ್ ಇದೆಲ್ಲ ಕ್ವಾರ್ಟರ್ಸ್ ಅಂತಿದೆ, ಕ್ವಾರ್ಟರ್ಸ್ ಇಫ್ ಐ ಆಮ್ ನಾಟ್ ರಾಂಗ್. ಸೊ ಫೈನಲಿ ನಾನು 2400 ಚೇಂಜ್ ಸಮಥಿಂಗ್ ಸ್ಟೆಪ್ಸ್ಗೆ 2388 ಸ್ಟೆಪ್ಸ್ನ ಹತ್ತೋದಕ್ಕೆ ಐ ಹ್ಯಾವ್ ಟೇಕನ್ 1 hour 45 minutes. ತುಂಬ ಕಷ್ಟ ಆಯಿತು, ಬಿಕಾಸ್ ಸಿಕ್ಕಾಪಡೆ ಸ್ಟೆಪ್ಸ್ ಇತ್ತು. ಇನ್ನು ಚಾಲೆಂಜ್ ಏನಂದರೆ ಹೋಗೋದೇನ ನಮಗೆ ಇಳಿಯೋದು. ಸೊ ಇವತ್ತು ಏನು ಮಾಡ್ತಾಯಿದ್ದೀವಿ, ವಿ ಆರ್ ಸ್ಟೇಯಿಂಗ್ ಹಿಯರ್ ಓನ್ಲಿ, ಬೆಟ್ಟದ ಮೇಲೆ ಉಳ್ಕೊತಿದ್ದೀವಿ. ಆಮೇಲೆ ಸ್ವಲ್ಪ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ದರ್ಶನಕ್ಕೆ ಹೋಗೋದು. ಐ ವೆರಿ ಬ್ಯಾಡ್ಲಿ ನೀಡ್ ಸಮ್ ರೆಸ್ಟ್. ಐ ಟೇಕ್ ಸಮ್ ರೆಸ್ಟ್ ಫಸ್ಟ್. ಐ ಆಮ್ ಗೋಯಿಂಗ್ ಇನ್ ಸರ್ಚ್ ಆಫ್ ಕೋಲ್ಡ್ ವಾಟರ್ ಬಾಟಲ್ ಆ್ಯಕ್ಚುಲಿ. ನಾವು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿದ್ದೀವಿ. ಕಮ್ಮಿ ನೋಸಿ ಕಮ್ಮಿಯಾ ಆಲ್ರೆಡಿ ಲೇಟ್ ಆಯಿತು. ಫಟಾಫಟ್ ಹೋಗೋಣ. ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಏಬಲ್ ಟು ಯೂಸ್ ಫೋನ್. ಕಾರಲ್ಲಿ ಬಿಟ್ಟು ಹೋಗ್ತೀನಿ, ರೆಸ್ಟ್ ಬಂದು ತೋರಿಸ್ತೀನಿ. ದೇವ್ರ ದರ್ಶನಕ್ಕೆ ಹೋಗಬೇಕು ಅಂದ್ಬಿಟ್ಟು ಸ್ಟೈಲಾಗಿ ಹೋಗಿ ಕಾರಲ್ಲಿ ಕೂತ್ಬಿಟ್ಟಿದ್ದೀನಿ. ID ಕಾರ್ಡ್ಸೇ ತೊಗೊಂಡಿಲ್ಲ, ಐ ಮೀನ್ ಆಧಾರ್ ಕಾರ್ಡ್ ತೊಗೊಂಡಿಲ್ಲ. ಮತ್ತೆ ಹೇಳಿದ್ರು ಅಂತ ಮತ್ತೆ ಓಡಿ ಬಂದಿದ್ದೀನಿ. ಕಣ್ಣು ಬಿಡೋಕ್ಕೂ ನನಗೆ ಶಕ್ತಿ ಇಲ್ಲ. ಆ ದೇವ್ರನ್ನ ಹೆಂಗೆ ನೋಡ್ತೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಟಯರ್ಡ್ ಆಗಿದೆ, ಅಂದರೆ ಪಾದ ನೋಡ್ತಾ ಇದೆ ಜಾಸ್ತಿ ನನಗೆ. ಸೊ ನಾವಿಲ್ಲೇ ಕರ್ನಾಟಕ ಭವನದಲ್ಲಿ ರೂಮ್ ಮಾಡಿದ್ದೀವಿ. ಇದು ಹಂಪಿ, ಇದು ಐಹೊಳೆ ಅಂತೇನೋ ಇದೆ. ಇದು ನಾನ್ AC ಕೊಟ್ಟಿದ್ದಾರೆ, ಇಲ್ಲೊಂದು ಸ್ವಲ್ಪ AC ಇದೆ. ಸೊ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಹೋಟೆಲ್ ಇಸ್ ಪ್ರಿಟಿ ಡೀಸೆಂಟ್ ಓನ್ಲಿ, ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಹಂಪಿ ಅಂತ ನೋಡಿ ಹೆಸರು ಕೊಟ್ಟಿದ್ದಾರೆ. ಒಳಗಡೆ ತೋರಿಸ್ತೀನಿ ಬನ್ನಿ. ನಾನು ಸ್ಟೇ ಆಗಿರೋದು 2nd ಫ್ಲೋರಲ್ಲಿ. ಇಟ್ ಇಸ್ ಪ್ರಿಟಿ ಡೀಸೆಂಟ್, ನೀಟ್ಲಿ ಮೇಂಟೈನ್ಡ್. ಸೊ ಹೀಗಿದೆ ರೂಮ್ಸ್ ಎಲ್ಲ, ನೀಟಾಗಿ ಮೇಂಟೈನ್ ಆಗಿದೆ ನೋಡಿ. ಕೆಳಗಡೆ ಹತ್ರ ಒಂದು ಗಾರ್ಡನ್ ಇದೆ, ಅದು ರಿಸೆಪ್ಷನ್. ಆ ಕಡೆನೂ ಒಂದು ಗಾರ್ಡನ್ ಇದೆ, ತೋರಿಸ್ತೀನಿ ತಡೀರಿ. ನೋಡಿ ಇಲ್ಲೋ ಗಾರ್ಡನ್ ಇದೆ, ಒಳ್ಳೆ ಗಾಳಿ ಬೆಳಕಿದೆ ಎಲ್ಲ ರೂಮ್ಗೂ. ಸಿಕ್ಕಾಪಟ್ಟೆ ರೂಮ್ಗಳಿದೆ ಆ್ಯಕ್ಚುಲ್ ಆಗಿ. ಮೇಲ್ಗಡೆ ನೋಡಿ ಈ ಥರ ಇದೆ, ಮೇ ಬಿ ತೊಟ್ಟಿ ಮನೆ ಕಾನ್ಸೆಪ್ಟಲ್ಲಿ ಮಾಡಿರೋದು ಅನಿಸುತ್ತೆ ಇದು. ಸೊ ದಟ್ ಈಸ್ ಆ ರೂಮ್. ಅಕ್ಷಿ ಲಾಡು ಎಲ್ಲ ಇಟ್ಟಿರ್ತಾ ಇದ್ದಾರೆ. ಆ್ಯಂಡ್ ಎವ್ರಿ ಫ್ಲೋರ್ಗೂ ಈ ಥರ ಹಂಪಿದು ಒಂದಲ್ಲ ಒಂದು ಫೋಟೋಸ್ ಹಾಕ್ಕೊಂಡೇ ಬಂದಿದ್ದಾರೆ. ಎವ್ರಿ ಫ್ಲೋರ್ ಹ್ಯಾಸ್ ದಟ್ ಗ್ಯಾಲರಿ. ಯಾಕೆ ಅಂತ ಗೊತ್ತಿಲ್ಲ, ಇವತ್ತು ಟ್ಯೂಸ್ಡೇ ಸಿಕ್ಕಾಪಟ್ಟೆ ರಶ್ ಇತ್ತು. ನಮಗೆ ದರ್ಶನ ಮಾಡೋದಕ್ಕೆ 3 hours ಆಯಿತು. ಅಂದರೆ ಲಿಟ್ರಲಿ 1.5 hours ನಮ್ಮನ್ನ ಕೇಜ್ ಥರ ಏನೋ ಅಂತಾರಲ್ಲ ಅಲ್ಲಿ ಹಾಕ್ಬಿಟ್ಟಿದ್ರು. ತಿನ್ಕೊಂಡು ಬಿಸಿಬೇಳೆ ಭಾತ್ನ ಮಲ್ಗದೆ ಆಯಿತು ನಮಗೆ. ವಿ ವರ್ ಸೋ ಟಯರ್ಡ್. ಯಾಕಂದರೆ ಬೆಟ್ಟ ಬೇರೆ ಹತ್ತು ಬಂದಿದ್ವಿ, ಒಳ್ಳೆ ಅಲ್ಲೆಲ್ಲ ಗ್ಯಾಪಲ್ಲಿ ನಿದ್ದೆ ಮಾಡಿದ್ವಿ. ದರ್ಶನ ಚೆನ್ನಾಗೇ ಆಯಿತು ದೇವ್ರ ಮುಂದೆ ಹೋದಾಗ. ಅಫ್ಕೋರ್ಸ್ ಅವ್ರು ನುಗ್ತಾ ಇರ್ತಾರೆ ಬೇಗ ಹೋಗಿ ಅಂತ. ಬಟ್ ಸ್ಟಿಲ್ ನಮಗೆ ಖುಷಿನೇ ಆಯಿತು. ನಾನಂತೂ ದೇವ್ರನ್ನ ಕಣ್ತುಂಬ ನೋಡಿಕೊಂಡೆ. ನಮ್ಮ ತಂದೆ ಹೇಳ್ತಿರ್ತಾರೆ, ಆಮೇಲೆ ಸುಮಾರು ಜನ ಹೇಳೋದು ಕೇಳಿದ್ದೀನಿ, ಫಸ್ಟು ನೀವು ವೆಂಕಟೇಶ್ವರ ನೋಡ್ಬೇಕಾದ್ರೆ ಫಸ್ಟ್ ನೋಡಬೇಕಾಗಿರೋದು ಪಾದ, ಆಮೇಲೆ ಕೈ, ಹಸ್ತ, ಆಮೇಲೆ ಎದೆ, ಅಲ್ಲಿರೋ ಲಕ್ಷ್ಮಿ, ಆಮೇಲೆ ಮುಖ ಅಂತ. ಸೊ ನಾನು ಇವತ್ತು ಅದನ್ನು ತುಂಬ ನೀಟಾಗಿ ನೋಡಿಕೊಂಡೆ. ಐ ಆಮ್ ಸೋ ಹ್ಯಾಪಿ. ಆ್ಯಕ್ಚುಲಿ ಏನು ಅಂದ್ಕೊಂಡೆ, ಬೇಗ ದರ್ಶನ ಮುಗಿದ್ರೆ ನಾನು ಇಲ್ಲೇ ಸ್ವಲ್ಪ ರೌಂಡ್ ಹೊಡ್ಕೊಂಬರೋಣ ಸುತ್ತಮುತ್ತ ಅಂದ್ಕೊಂಡೆ, ಮ್ಯೂಸಿಯಮ್ಮು ಅದು ಏನೇನೋ ಇತ್ತಲ್ಲ. ಬಟ್ ನೋ, 3 hours ಅಲ್ಲೇ ನನಗೆ ಫುಲ್ ಡ್ರೈನ್ ಮಾಡಿಬಿಟ್ಟಿದೆ. ಸೊ ಐ ವಾಂಟ್ ಟು ಟೇಕ್ ಸಮ್ ರೆಸ್ಟ್ ನಾವು. ಆ್ಯಂಡ್ ಆಮೇಲೆ ಊಟದ ಬಗ್ಗೆ ಯೋಚನೆ ಮಾಡ್ತೀನಿ. ಪ್ರಾಬಬ್ಲಿ ಯಾವಾಗ ಆಚೆ ಹೋದಾಗ ತೋರಿಸ್ತೀನಿ. ಎಲ್ಲನೂ ಡೀಟೇಲಾಗಿ ತೋರ್ಸೋಕ್ಕಾಗ್ತಾಯಿಲ್ಲ, ಯಾಕಂದರೆ ನನಗೆ ನಿಂತ್ಕೊಳ್ಳೋಕ್ಕೂ ಶಕ್ತಿ ಆಗ್ತಾಯಿಲ್ಲ. ಥರ ಡ್ರಂಕ್ ಸ್ಟೇಟಲ್ಲಿದ್ದೀನಿ ಅಂತ. ಸೊ ಯಾ, ದಟ್ಸ್ ಇಟ್. ಸೊ ರೂಮ್ ಎಂಟರ್ ಆಗಿದ ತಕ್ಷಣ ಈ ಥರ ಒಂದು ಜಾಗ ಕೊಟ್ಟಿದ್ದಾರೆ. ನಾವು ಫುಲ್ ಪ್ರಸಾದ ಎಲ್ಲ ತುಂಬಿಸಿಟ್ಟಿದ್ದೀವಿ. ಆ್ಯಂಡ್ ದೆನ್ ದೇರ್ ಈಸ್ ಅ ವಾಶ್ರೂಮ್. ಮೈ ಟಯರ್ಡ್ ಫೇಸ್. ಪ್ರಿಟಿ ಡೀಸೆಂಟ್ ವಾಶ್ರೂಮ್ ಆ್ಯಕ್ಚುಲಿ. ಶವರೆಲ್ಲ ವೆರಿ ನೀಟ್ಲಿ ಮೇಂಟೈನ್, ಸಕ್ಕತ್ತಾಗಿತ್ತು. ಬಿಸಿನೀರು ಟಯರ್ಡಾಗಿ ಬಂದಿದ್ದಕ್ಕೂ. ಸೊ ದಿಸ್ ಇಸ್ ದಿ ರೂಮ್ ಎಂಟ್ರೆನ್ಸ್. ಕಬೋರ್ಡ್ ಕಟ್ಟಿದ್ದಾರೆ, ನಾವೇನು ಇಟ್ಕೊಂಡಿಲ್ಲ. ಆ್ಯಂಡ್ ಇದೊಂದು ಸ್ಲ್ಯಾಬ್ ಥರ ಇದೆ, ಹಾಗೆ ನನ್ನ ಬ್ಯಾಗೇ ಇದೆ. ಸೊ ಸಿಕ್ಕಾಪಟ್ಟೆ ಟಯರ್ಡಾಗಿ ಬಂದಿರೋದಕ್ಕೆ ರೂಮ್ ಯಾವುದೇ ಥರ ಆರ್ಗನೈಸ್ ಮಾಡ್ಕೊಂಡಿಲ್ಲ, ಹಿಂಗೆ ಹಂಡ್ಕೊಂಡು ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ. ದಿ ಮೇನ್ ಪಾರ್ಟ್ ದಟ್ ಐ ಆ್ಯಕ್ಚುಲಿ ಲೈಕ್ಡ್ ಈಸ್ ದಿ ಬಾಲ್ಕನಿ.
ನನ್ನ ಹಸ್ಬೆಂಡ್ಗೂ ಗೊತ್ತಿರಲಿಲ್ಲ ಬಾಲ್ಕನಿ ಇದೆ ಅಂತ. ನಾನು ಹೇಳಿದ ಮೇಲೆ ಗೊತ್ತಾಗಿದ್ದು. ಓಪನ್ ಮಾಡಿ ನೋಡ್ತೀನಿ ತಡೀರಿ. ಓ ಬಾವಲ್ಲಿ ಏನೋ ಹೋಟೆಲ್ ಇದೆ ಅನಿಸುತ್ತೆ. ಓಕೆ, ನಾಟ್ ಬ್ಯಾಡ್. ಪಿಕ್ಕಿ ಗಿಕ್ಕಿ ಎಲ್ಲ ಹಾಕ್ಬಿಟ್ಟೈತೆ ಪಾರಿವಾಳ, ಬರೋದಕ್ಕಾಗಲ್ಲ. ನಾಟ್ ನೈಸ್, ಬಟ್ ಇದು ಬೇರೆ ಇದ್ದಂಗೆ ಇದೆಯಲ್ಲ. ಇದಕ್ಕೂ ಏನೋ ಒಂದು ಹೆಸರು ಇರಬೇಕು. ಮೋಸ್ಟ್ಲಿ ಕನ್ವೆನ್ಷನ್ ಹಾಲ್ ಥರ ಮಾಡ್ತಾಯಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಸೊ ದಿಸ್ ಇಸ್ ದಿಸ್ ಪ್ಲೇಸ್. ತಣ್ಣ ಗಾಳಿ ಬೀಸುತ್ತೆ, ನೆಮ್ಮದಿ ರೂಮಲ್ಲಿ ಮಲ್ಕೋಬೋದು. ಎಲ್ಲ ಹೋಟೆಲ್ ಹತ್ರ ಈ ಥರ ಒಳ್ಳೊಳ್ಳೆ ಪೇಂಟಿಂಗ್ಸ್ ಇರುತ್ತೆ ನೋಡಿ. ಡಸಂಟ್ ಲುಕ್ ದ್ಯಾಟ್ ಗ್ರ್ಯಾಂಡ್, ಬಟ್ ಇಟ್ ಇಸ್ ಆ್ಯಕ್ಚುಲಿ ಒಳಗಡೆ ಚೆನ್ನಾಗಿದೆ. ಎಲ್ಲ ಆಚೆ ತೋರಿಸ್ಬಿಟ್ಟು ಒಳಗೆ ಬಂದರೆ ನಾನು ಒಳಗಿಂದ ಆಚೆ ಹೋಗ್ತೀನಿ. ಅಲ್ಲೇ ನಿಂತಿದ್ದಾರಲ್ಲ, ಇದಕ್ಕೇನೆ ಅಣ್ಣಮಯ್ಯ ಭವನ್ ಫೈನ್ ಡೈನ್. ಅಷ್ಟು ಸ್ವೀಟ್ ಇಲ್ಲ ಅಂತ ಅಂದರು, ಅಷ್ಟು ಸ್ವೀಟ್ ಇಲ್ಲ ಅಂದರು. ಹಾಕೊಡ್ತಾರೆ. ಚೆನ್ನಾಗಿದ್ಯಾ? ಇಲ್ಲಿದೆ ಕಾರು. ಈ ಕಾರಲ್ಲಿ ಹೋಗ್ತಾ ಇಲ್ವಾ? ಇನ್ಯಾವ ಕಾರ್ ಹತ್ರ ಹೋಗ್ತಾ ಇದೀವಿ? ಓಕೆ ನೋಡಿ, ರೋಡೆಲ್ಲ ಎಷ್ಟು ಪೀಸ್ಫುಲ್ಲಾಗಿ ಚೆನ್ನಾಗಿದೆ. ಅಲ್ಲಿ ಎಂಜಾಯ್. ಬೇಸಿಕಲಿ ನಾನು ಊಟ ಮಾಡಿ ಒಂದು ವಾಟರ್ ಬಾಟಲ್ ಎತ್ಕೊಂಬಂದಿದ್ದೀನಿ. ನಾಳೆ ಇಳಿಬೇಕಾದ್ರೆ ನೀರು ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಇದನ್ನು ಎತ್ಕೊಂಡಿದ್ದೀನಿ. ಲೆಟ್ಸ್ ಗಿವ್ ನೌ. ಸರಿ, ನಾವು ಈ ಕಾರಲ್ಲಿ ಹೋಗ್ತಿದ್ದೀವಿ ಈಗ. ಪ್ರಸಾದ ಇಸ್ಕೋಬೇಕು ಅಂತ ನನ್ನ ಗಂಡ ಒಳಗೋದ. ಆದರೆ ಈ ಬರ್ಕಿನ್ ಸ್ಟಾಕ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನನಗೆ ಚಪ್ಪಲಿ ಕಾಯಕ್ಕೆ ಬಿಟ್ಟೋಗಿದ್ದಾನೆ. ಮೊಬೈಲು ಇದೆಲ್ಲ ಕೊಟ್ಬಿಟ್ಟು ನೋಡಿ, ಚಪ್ಪಲಿ ಕಾಯ್ಕೊಂಡು ನಿಂತಿದ್ದೀನಿ. ನಂಗೆ ಒಳಗಡೆ ಹೋಗೋಕೆ ಖುಷಿ ಆಗ್ತಾಯಿದೆ. ಎಷ್ಟು ಕಾಮ್ ಆಗಿದೆ ನೋಡಿ ಇಷ್ಟೊತ್ತಲ್ಲಿ ದೇವಸ್ಥಾನ. ದ ಟೈಮ್ ಈಸ್ ಫೋಕಸ್ ಆಗ್ತಾ ಇಲ್ವಲ್ಲ, 9:45. ಎಷ್ಟು ಚೆನ್ನಾಗಿ ನೋಡಿ, ಫುಲ್ ಖಾಲಿ. ನೆಮ್ಮದಿಯಾಗಿ ವಾಕ್ ಮಾಡ್ಬೋದು. ಎಲ್ಲ ಆಟ ಆಡ್ಕೊಂಡು ಕೂತಿದ್ದಾರೆ, ಕೆಲವರೆಲ್ಲ ಇಲ್ಲಿ ಮಲ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ವಾಕ್ ಮಾಡೋಕ್ಕೆ. ಇಲ್ಲಿ ಪಾಸಿಟಿವ್ ಫೀಲ್ ಆಗುತ್ತೆ ವಾಕ್ ಮಾಡೋಕ್ಕೂ. ಮಾಲ್ ಸೆಟ್. ಈಗ ಹೋಗಿ ಬೆಟ್ಟ ಇಳಿತೀವಿ. ಜಸ್ಟ್ ವೇರಿಂಗ್ ಅ ಸಿಂಪಲ್ ಲೆಗಿನ್ ವಿತ್ ಡಬ್ಲ್ಯೂ ಟಾಪ್. ಗಲೀಜ್ ಆದರೆ ನಿಜ ಬೇಜಾರಾಗುತ್ತೆ, ಬಿಕಾಸ್ ಐ ಲೈಕ್ ದಿಸ್ ಟಾಪ್ ಅ ಲಾಟ್. ಎಲಿಫೆಂಟ್ ಡೀಟೇಲಿಂಗ್ ಇದೆ. ಯು ನೋ ವಾಟ್, ಇದು ಟೆಂಪಲ್ ಅಕಾಮಿಡೇಷನ್ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಾಗಿ. ಸೊ ವಾಟ್ ಇಸ್ ದಿಸ್? ಕರ್ನಾಟಕ ದೇವಾಲಯ ವಸತಿ, ಇದು ಅಸೋಸಿಯೇಷನ್ದು. ಏನಂದರೆ ಬ್ರಷ್, 2 ಬ್ರಷ್, ಪೇಸ್ಟ್, ಸೋಪ್ ಆ್ಯಂಡ್ ಶ್ಯಾಂಪು. ಅದು ಬಿಟ್ಟರೆ ಇನ್ನೇನೂ ಇಲ್ಲ ಈ ರೂಮಲ್ಲಿ. ಅ ವೆರಿ ಸಿಂಪಲ್ ಗೋಯಿಂಗ್ ರೂಮ್. ಓಕೆ, ಬಟ್ ಜಸ್ಟ್ ದಟ್ AC ಇರೋದ್ರಿಂದ ಇಲ್ಲಿನ ವೆದರ್ಗೆ ಇಟ್ ಈಸ್ ಮೋರ್ ಕಂಫರ್ಟ್. ಹಸುವಾಗ್ತಿತ್ತು ಅಂತ ಈ ಹೈಡ್ ಆ್ಯಂಡ್ ಸಿಕ್ದು ಚಾಕೋ ರೋಲ್ ತಿಂತಾ ಇದ್ದೀನಿ. ಬೆಟ್ಟ ಇಳಿಬೇಕಾದ್ರೆ ಎನರ್ಜಿ ಬೇಕಲ್ಲ ಒಂದು ಸ್ವಲ್ಪ. ಸೊ ಈಗ ನಾವು ಬೆಟ್ಟ ಇಳಿಯೋದಕ್ಕೆ ಶುರು ಮಾಡಿದ್ದೀವಿ. ಟೈಮ್ ಬಂದು 9:20. ನಾನು ಇಳಿಯೋದೆ ಮಜಾ ಇರೋದು ಇವಾಗ. ಇದು ಎನರ್ಜಿಗೆ ಅಂತ ಒಂದು ಕೋಕ್ ತೊಗೊಂಡಿದ್ದೀನಿ. ದಾರಿಲಿ ಏನೂ ಸಿಗೋಲ್ಲ. ಸಕ್ಸಸ್ಫುಲಿ ಇನ್ 1 hour 10 minutes ನಾನು ಬೆಟ್ಟ ಹಿಡಿದಿದ್ದೀನಿ ಕಂಪ್ಲೀಟಾಗಿ. ಮಂಡಿ ಬೂಸ್ಟ್. ದಿಸ್ ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇನ್ನೊಂದು ಸ್ವಲ್ಪ ಇಚ್ಛೆ ಇದೆ, ಹಿಡಿದ್ರೆ ಅಲ್ಲಿ ಗೋ ಡೌನ್. ಸಿಕ್ಕಾಪಟ್ಟೆ ಮಂಡಿ ಮೇಲೆ ಪ್ರೆಷರ್ ಬಿದ್ದಿದೆ. ಅಲ್ಲಿ ಶೋ ಯು. ಸ್ಟಾರ್ಟಿಂಗಲ್ಲೇ ನಾನು ಎಡ ಬಿದ್ದಿದ್ದೀನಿ, ದೇವರಿಗೆ ಅಡ್ಡ ಬಿದ್ದಿದ್ದೀನಿ. ಊಟ ಮಾಡೋಣ ಅಂತ PS4 ಹೋಟೆಲಿಗೆ ಹೋಗ್ತಾ ಇದ್ದೀವಿ. ಕೈ ಸಿಕ್ಕಾಪಟ್ಟೆ ಗಲೀಜಾಗಿದೆ ಅಂತ ಐ ಹ್ಯಾವ್ ಕ್ಯಾರಿಡ್ ಮೈ ಪೇಪರ್ ಸೋಪ್. I have to wash my hands completely.
ಸೊ ನಾವು PS4 ಊಟ ಮುಗಿಸ್ಕೊಂಡು ಜರ್ನಿ ಶುರು ಮಾಡಿಬಿಟ್ವಿ. ಇವಾಗ ಕೋಲಾರ ಹತ್ರ ಹೈವೇ ಸ್ಟಾರ್ ಹತ್ರ ನಿಲ್ಸಿದ್ದೀವಿ. ಚಿಕನ್ ಬರ್ಗರ್ಗಳು ತಿನ್ಕೊಂಡು ಈಗ ವಾಪಸ್ ಜರ್ನಿ ಸ್ಟಾರ್ಟ್. ಸೊ ನಾನು ವಾಪಸ್ ಪಾಕಿ ತೊಗೊಂಬಂದಿದ್ದೀನಿ. ಇಟ್ ಇಸ್ ಕುಕ್ಕಿ ಆ್ಯಂಡ್ ಕ್ರೀಮ್. ಕಾರಲ್ಲಿ ಟೈಮ್ ಪಾಸ್ ಆಗುತ್ತೆ ಅಂತ. ಹತ್ಬೇಕಾದ್ರೆ ಬಿದ್ದು ಕಾಲು ನೋಡಿ ಹೆಂಗಾಗಿದೆ, ಎಲ್ಲ ಕಟ್ಟಾಗಿದೆ. ಇನ್ನೊಂಚೂರು ಗಾಯ ಆಗಿದೆ, ಸ್ವಲ್ಪ ಊದಿದೆ ಭಾಗ ಇಲ್ಲಿ, ಬಟ್ ಗಾಯ ಆಗಿದೆ. ಸರಿ ಬಿದ್ದೆ, ಹೆಜ್ಜೆ ಇಡೋಕ್ಕಾಗದ ಸ್ಥಿತಿಯಾಗಿದೆ.